ಬೆಂಡೆಕಾಯಿಯಿಂದ ಯಾವುದಾದ್ರೂ ಅಡುಗೆನ ಹಾಕೋಣ ಅಂತ ಯೋಚನೆ ಮಾಡ್ತಿರುವಾಗ ನನ್ನ ಗಮನಕ್ಕೆ ಬಂದಿದ್ದು ನಮ್ಮ ಮನೆಗಳಲ್ಲೆಲ್ಲ ಸರ್ವೇ ಸಾಮಾನ್ಯವಾಗಿ ಮಾಡುವಂತಹ ಬೆಂಡೆಕಾಯಿ ಹುಳಿಯನ್ನೇ ನಾನು ಹಾಕಲಿಲ್ವಲ್ಲ ಅಂತ. ನಮಸ್ತೆ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಮೊದಲಿಗೆ ಒಂದು 1/4 ಕಪ್ಪಷ್ಟು ತೊಗರಿಬೇಳೆನ ಒಂದು ಕುಕ್ಕರಲ್ಲಿ ತಗೊಂಡು ಚೆನ್ನಾಗಿ ತೊಳೆದು ಅಗತ್ಯ ಇರೋಷ್ಟು ನೀರು, ಚಿಟಿಕೆ ಅರಿಶಿನ, 4-5 ಹನಿ ಎಣ್ಣೆ ಹಾಕಿ ಬೇಳೆನ 1-2 ವಿಸಿಲ್ ಮಾಡಿ ಬೇಯಿಸ್ಕೊಳ್ತೀನಿ. ಹಾಗೆ ಪಾತ್ರೆಯಲ್ಲಿ ಬೇಕಾದರೂ ಬೇಯಿಸ್ಬೋದು ಅಥವಾ ಬೇಳೆನ ಸ್ವಲ್ಪ ಹೊತ್ತು ನೆನೆಸಿಟ್ಕೊಂಡ್ರೂ ತುಂಬ ಬೇಗ ಬೇಯಿಸ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ. ಈ ರೀತಿ ಅರಿಶಿನ ಮತ್ತು ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸಿದ್ರೆ ಬೇಳೆ ಬೇಗ ಬೇಯುತ್ತೆ ಮತ್ತು ಉಕ್ಕೋದಿಲ್ಲ. ಮುಚ್ಚಳ ನೋಡಿ ನಾನು ತೋರಿಸ್ತಾ ಇದ್ದೀನಿ, ಎಷ್ಟು ಕ್ಲೀನಾಗೇ ಇದೆ. ಈಗ ಬೇಳೆ ಸುಮಾರು ಸಾಧಾರಣವಾಗಿ ಬೆಂದಿದೆ, ಪೂರ್ತಿ ಬೇಯಲಿಲ್ಲ. ಅದಕ್ಕೆ ಈಗ ಬೆಂಡೆಕಾಯಿನ ಹಾಕಿ ಒಟ್ಟಿಗೆ ಪುನಃ ಬೇಯಿಸ್ತೀವಲ್ಲ, ಆಗ ಬೇಳೆ ಸಂಪೂರ್ಣ ಬೆಂದುಬಿಡುತ್ತೆ. ಇನ್ನು ಈ ಬೆಂಡೆಕಾಯಿ ಹುಳಿಗೆ ಬೆಂಡೆಕಾಯಿಯನ್ನು ಹುರಿಯುವ ಪದ್ಧತಿ ರೂಢಿ ನಮ್ಮ ಕಡೆ ಇಲ್ಲ. ಹಾಗೆ ಹುಣಸೆ ಹಣ್ಣು ಹಾಕಿ ಬೇಯಿಸಿದರೆ ಅದು ಲೋಳೆ ಬಿಟ್ಕೊಳ್ಳೋದಿಲ್ಲ. ಆದರೂ ಇಲ್ಲಿ ನನಗೆ ಸಿಗುವಂತಹ ಬೆಂಡೆಕಾಯಿಯಲ್ಲಿ ತುಂಬ ಲೋಳೆ ಅಂಶ ಇರೋದ್ರಿಂದ ನಾನೊಂದು 2 ನಿಮಿಷ 1 ಚಮಚ ಎಣ್ಣೆ ಹಾಕಿ ಹುರಿದು ಆನಂತರ ಬೇಳೆ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ. ಆಮೇಲೆ ಅದಕ್ಕೆ ಒಂದು ನೆಲ್ಲಿಕಾಯಿ ಗಾತ್ರದ ಹುಣಸೆ ಹಣ್ಣಿಂದ ತೆಗೆದಿರುವಂತಹ ರಸ, 1 ಚಮಚದಷ್ಟು ಉಪ್ಪು, ಅದು ಮುಚ್ಚುವಷ್ಟು ನೀರನ್ನು ಹಾಕಿ ಬೆಂಡೆಕಾಯಿಯನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಈ ಸಮಯದಲ್ಲಿ ಕುಕ್ಕರಲ್ಲಿ ವಿಸಿಲ್ ಮಾಡೋದು ಬೇಡ, ಹಾಗೆ ಮೆತ್ತಗಾಗೋವರೆಗೆ ಬೇಯಿಸ್ಕೊಂಡ್ರೆ ಆಯಿತು. ಬೇಯುವಂಥ ಟೈಮಲ್ಲಿ ಈ ಕಡೆ ಮಸಾಲೆನ ಹುರ್ಕೊಳ್ಳೋಣ. ಅದಕ್ಕೆ ಒಂದು 5 ಒಣಮೆಣಸಿನ್ಕಾಯಿ, 1 ಚಮಚ ಉದ್ದಿನಬೇಳೆ, 1-2 ಚಮಚ ಕೊತ್ತಂಬರಿ ಅಥವಾ ಧನಿಯಾ, ಅರ್ಧ ಚಮಚದಷ್ಟು ಜೀರಿಗೆ, ಸ್ವಲ್ಪ 10-12 ಕಾಳಷ್ಟು ಮೆಂತ್ಯ, ಇಷ್ಟನ್ನು ತಗೊಂಡು ಸ್ವಲ್ಪ ಒಂದು ಅರ್ಧ ಚಮಚನೂ ಸಾಕು ಅಷ್ಟು ಎಣ್ಣೆನ ಹಾಕಿ ಸಣ್ಣ ಉರಿಯಲ್ಲಿ ಹದವಾಗಿ ಬೇಳೆ ಎಲ್ಲ ಹೊಂಬಣ್ಣ ಬರೋವರೆಗೆ ಹುರ್ಕೊಳ್ಬೇಕು. ನಿಮ್ಮ ಹತ್ರ ಸಾಂಬಾರು ಪುಡಿ ಇದ್ದರೆ ಅದನ್ನು ಬಳಸ್ಬೋದು. ಇಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಹುರ್ಕೊಳ್ತಾ ಇರೋದ್ರಿಂದ ಎಲ್ಲದನ್ನು ಒಟ್ಟಿಗೆ ಹಾಕಿ ಸಣ್ಣ ಉರಿಯಲ್ಲಿ ಹುರ್ಕೊಂಡೆ. ಆಮೇಲೆ ಅದನ್ನು ಮಿಕ್ಸಿ ಜಾರಲ್ಲಿ ತೊಗೊಂಡು ಅರ್ಧ ಕಪ್ಪಷ್ಟು ತೆಂಗಿನ ತುರಿಯನ್ನು ಹಾಕಿ ಅಗತ್ಯ ಇರೋಷ್ಟು ನೀರು ಹಾಕಿ ಈ ರೀತಿ ನುಣ್ಣಗೆ ರುಬ್ಕೊಂಡು ಈ ಕಡೆ ಬೇಯ್ತಾ ಇರುತ್ತಲ್ಲ ಬೇಳೆ ಮತ್ತು ಬೆಂಡೆಕಾಯಿ, ಅದಕ್ಕೆ ಹಾಕಿ ಅಗತ್ಯ ಇರೋಷ್ಟು ನೀರನ್ನು ಸಹ ಹಾಕಿ ಕುದಿಸೋದನ್ನು ಮುಂದುವರಿಸಬೇಕು. ಆಗ ನಾವು 1 ಚಮಚ ಉಪ್ಪು ಹಾಕಿದ್ವಲ್ಲ, ಈಗ ಮತ್ತೆ ಪುನಃ 1 ಚಮಚ ಉಪ್ಪು. ಹುಣಸೆ ಹಣ್ಣೆಲ್ಲ ಸ್ವಲ್ಪ ಜಾಸ್ತಿ ಹಾಕಿರೋದ್ರಿಂದ ಈ ಹುಳಿಗೆ ಬೆಲ್ಲ ಹಾಕಲೇಬೇಕಾಗತ್ತೆ, ಆವಾಗಲೇ ಅದು ಒಳ್ಳೆ ರುಚಿ ಬರೋದು. ಬೆಲ್ಲ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರೆ ಆಯಿತು. ನಾನು 1 ಚಮಚ ಬೆಲ್ಲ ಹಾಕಿದೆ. ಆಮೇಲೆ ಒಂದು ಸಲ ಮಚ್ಚಿ ಚೆನ್ನಾಗಿ ಕುದಿಸಿದ್ರೆ ಆಯಿತು. ನಿಮಗೆ ಸ್ವಲ್ಪ ದಪ್ಪ ಬೇಕು ಅಂದರೆ ತೆಂಗಿನಕಾಯಿ ಜಾಸ್ತಿ ಮಾಡ್ಬೋದು, ಇಲ್ಲ ನೀರನ್ನು ಕಡಿಮೆ ಮಾಡ್ಬೋದು. ಕೊನೆಯಲ್ಲೊಂದು ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಒಣಮೆಣಸಿನ್ಕಾಯಿ, ಇಂಗು ಮತ್ತು ಕರಿಬೇವು ಹಾಕಿದ್ರೆ ಆಯಿತು. ಬಹಳ ರುಚಿಯಾಗಿರುತ್ತೆ. ಈರುಳ್ಳಿ ಬೆಳ್ಳುಳ್ಳಿ ಏನೂ ಹಾಕದೆ ಮಾಡುವಂತಹ ಬೆಂಡೆಕಾಯಿ ಹುಳಿ ಖಂಡಿತ ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.